ಇನ್ನು ಇರಾನ್ ಇಸ್ರೇಲ್ ನಡುವಣ ಯುದ್ಧ ಸಂಘರ್ಷ ತಾರಕಕ್ಕೇರ್ತಾ ಇದೆ. ಹಲವಾರು ಜಗತ್ತಿನ ದೇಶಗಳು ಇದನ್ನು ನಿಲ್ಲಿಸಬೇಕು ಅಂತಕ್ಕಂಥ ಪ್ರಯತ್ನ ನಡೀತಾ ಇದೆ. ಆದರೆ ತೀವ್ರ ಸ್ವರೂಪ ಪಡಿತಾ ಇದೆ ಇರಾನ್ ಇಸ್ರೇಲ್ ನಡುವಣ ಯುದ್ಧ. 8ನೇ ದಿನವೂ ಕೂಡ ಮುಂದುವರೆದಿದೆ ಇರಾನ್ ಇಸ್ರೇಲ್ ಕದನ. ಇವತ್ತು ಹಾಗೆ ನೋಡೋಕೆ ಹೋದರೆ 9ನೇ ದಿನ. ಇಸ್ರೇಲ್ ನಾಗರಿಕರ ಮನೆಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ನಡೆಸಿದೆ. ಸಿವಿಲಿಯನ್ಸ್ ಅನ್ನು ಟಾರ್ಗೆಟ್ ಮಾಡಿದೆ ಇರಾನ್. ಸೆಂಟ್ರಲ್ ಇಸ್ರೇಲ್ ಮೇಲೆ ಇರಾನ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ದಾಳಿಯನ್ನು ನಡೆಸಿದೆ. ಬ್ಯಾಲಿಸ್ಟಿಕ್ ಕ್ಷಿಪಣಿಗಳು ಅಂತಂದರೆ ನಿಮಗೆ ಸುಮಾರು 400ರಿಂದ 600 kg ಸಿಡಿತಲೆಗಳನ್ನು ಹೊತ್ತೊಯ್ಯಬಲ್ಲ ಕ್ಷಿಪಣಿಗಳು. ಆ ಪರಿಪ್ರಮಾಣದ ದಾಳಿ ನಡೆಸಿದಾಗ ನೋಡಿ ಹಿಂಗಾಗಿದೆ ಅಂತ. ದೊಡ್ಡ ದೊಡ್ಡ ಕಟ್ಟಡಗಳೇ ಟಾರ್ಗೆಟ್ಟು, ಆಯಿತಾ, ನಾಗರಿಕರು ಟಾರ್ಗೆಟ್ಟು. ಸಿವಿಲಿಯನ್ಸ್ ಮೇಲೆ ಅಟ್ಯಾಕ್ ಮಾಡಬಾರ್ದು. ನೀವೇನಿದ್ರು ಏರ್ ಬೇಸ್ಗಳು, ಸೇನಾ ನೆಲೆಗಳು ಇಂಥ ಕಡೆ ದಾಳಿ ಮಾಡಬೇಕು. ಬಟ್ ಇರಾನ್ ಅದನ್ನು ನೋಡ್ತಾನೆ ಇಲ್ಲ, ಮುಖಾಮುಖಿನೇ ನೋಡ್ತಿಲ್ಲ ಇರಾನ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಸೊ ಈಗ 9 ದಿನವಾಯಿತು ಯುದ್ಧ ಆರಂಭ ಆಗಿ. ಇರಾನ್ನವರು ಹೆಚ್ಚೆಚ್ಚು ಸಿವಿಲಿಯನ್ಸನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ದೃಶ್ಯಗಳನ್ನ ನೋಡ್ತಾ ಇದ್ರೆ. ಅಪ್ಡೇಟ್ಸ್ ಏನಿದೆ ಅರವಿಂದ್? ನೋಡಿ, ಎರಡೂ ದೇಶಗಳ ನಡುವೆ ನಡೀತಿರುವಂತಹ ಸಂಘರ್ಷ ಈಗಾಗಲೇ ತೀವ್ರ ಸ್ವರೂಪವನ್ನು ಪಡ್ಕೊಂಡಿದೆ. ದಾಳಿ ಮತ್ತೆ ಪ್ರತಿದಾಳಿ ತೀವ್ರ ಸ್ವರೂಪವನ್ನು ಕೂಡ ಪಡ್ಕೊಳ್ತಾ ಇದೆ. ದಿನದಿಂದ ದಿನಕ್ಕೆ ಈ ದಾಳಿಯ ಪ್ರಮಾಣ ಏನಿದೆ ಅದು ಹೆಚ್ಚಾಗ್ತಾ ಹೋಗ್ತಾ ಇರುವಂಥದ್ದು. ಇಸ್ರೇಲ್ ಈಗ ಮುಖ್ಯವಾಗಿ ಇರಾನ್ನಲ್ಲಿರುವಂತಹ ಪರಮಾಣು ಕೇಂದ್ರವೊಂದನ್ನ ನಾಶ ಮಾಡಿರುವಂಥದ್ದು. ಇದ್ರ ಜೊತೆಗೆ ಅಲ್ಲಿರುವಂತಹ ಸೇನಾ ಮುಖ್ಯಸ್ಥರೊಬ್ಬರನ್ನು ಕೂಡ ಹತ್ಯೆ ಮಾಡಿದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಮಾನವರಹಿತ ವೈಮಾನಿಕ ವಿಮಾನಗಳ ದಾಳಿಯನ್ನು ನಡೆಸ್ತಾ ಇದ್ದಂತ ಅದರ ಮುಖ್ಯ ಕಮಾಂಡರ್ ಅನ್ನ ಕೂಡ ಈಗ ಇಸ್ರೇಲ್ ಹೊಡೆದುರುಳಿಸುವಂತ ಕೆಲಸವನ್ನ ಮಾಡಿದೆ. ಇದಕ್ಕೆ ಪ್ರತಿಕ್ರಿಯೆಯಾಗಿ ಈಗ ಇರಾನ್ ಅಲ್ಲಿರುವಂತಹ ನಾಗರಿಕ ಪ್ರದೇಶಗಳ ಮೇಲೂ ಕೂಡ ಈಗ ದಾಳಿಯನ್ನು ನಡೆಸಿದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಎರಡೂ ದೇಶಗಳು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿಗಳು ನಾಶ ಆಗಿದ್ದಾವೆ. ಈವರೆಗೂ ಕೂಡ ಇರಾನ್ನಲ್ಲಿ 400ಕ್ಕಿಂತ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ, 1300ಕ್ಕಿಂತ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಆದರೆ ಇಸ್ರೇಲ್ನಲ್ಲಿ ಎಷ್ಟು ಜನ ಮೃತಪಟ್ಟಿದ್ದಾರೆ, ಗಾಯಗೊಂಡಿದ್ದಾರೆ ಅನ್ನುವಂಥದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಅಧಿಕೃತ ಅಂಕಿ ಸಂಖ್ಯೆಗಳು ಬಿಡುಗಡೆ ಆಗಿಲ್ಲ. ಅಲ್ಲೂ ಕೂಡ 50ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿರಬಹುದು ಅನ್ನುವಂಥ ಮಾಹಿತಿಗಳು ಕೂಡ ಇದ್ದಾವೆ. 500ಕ್ಕಿಂತ ಹೆಚ್ಚು ಜನ ಗಾಯಗೊಂಡಿರಬಹುದು ಅನ್ನುವಂಥ ಮಾಹಿತಿಗಳು ಕೂಡ ಇದ್ದಾವೆ. ಎರಡೂ ದೇಶಗಳ ನಡುವಿನ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡೆದಿರುವಂತಹ ನಡುವೆ ಈಗ ರಷ್ಯಾ ಅಧ್ಯಕ್ಷ ಪುಟಿನ್ ಮಧ್ಯಪ್ರವೇಶ ಮಾಡಿರುವಂಥದ್ದು. ಎರಡೂ ದೇಶಗಳ ನಡುವೆ ನಾವು ಮಾತುಕತೆಯನ್ನು ನಡೆಸಿ ಕದನ ವಿರಾಮ ಘೋಷಣೆಗೆ ಪ್ರಯತ್ನ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗಾಗಲೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಇಸ್ರೇಲ್ನ ಅಧ್ಯಕ್ಷರ ಜೊತೆಗೂ ಕೂಡ ಮಾತುಕತೆಯನ್ನು ನಡೆಸಿರುವಂಥದ್ದು. ಮತ್ತು ಇರಾನ್ ಅಧ್ಯಕ್ಷರ ಜೊತೆಗೂ ಕೂಡ ಸಂಪರ್ಕ ಸಾಧಿಸುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ರಷ್ಯಾ ಮತ್ತು ಇರಾನ್ನ ಸಂಬಂಧ ಚೆನ್ನಾಗಿರುವಂಥ ಈ ಹೊತ್ತಲ್ಲಿ ರಷ್ಯಾದ ಮಾತನ್ನು ಇರಾನ್ ಏನಾದರೂ ಕೇಳುತ್ತಾ ಅನ್ನುವಂಥದ್ದು ನೋಡಬೇಕು. ಯಾಕೆಂದರೆ ಈ ಹಿಂದೆ ಇಸ್ರೇಲ್ ಕದನ ವಿರಾಮಕ್ಕೆ ಪ್ರಯತ್ನ ಪಟ್ಟಿತ್ತು, ಆದರೆ ಇರಾನ್ ಮತ್ತು ಅಮೆರಿಕದ ಬಾಂಧವ್ಯ ಸರಿಯಾಗಿಲ್ಲದೆ ಇರುವಂಥ ಹಿನ್ನೆಲೆಯಲ್ಲಿ ಇದು ಸಾಧ್ಯ ಆಗಿರಲಿಲ್ಲ. ಈಗ ರಷ್ಯಾ ಮಧ್ಯಪ್ರವೇಶ ಮಾಡಿರುವಂಥ ಹಿನ್ನೆಲೆಯಲ್ಲಿ ರಷ್ಯಾ ಮತ್ತು ಇರಾನ್ ನಡುವೆ ಸಂಬಂಧ ಚೆನ್ನಾಗಿದೆ. ಸೊ ಹೀಗಾಗಿ ಇರಾನ್ ಏನಾದರೂ ರಷ್ಯಾ ಮಾತನ್ನು ಕೇಳುತ್ತಾ ಅನ್ನುವಂಥದ್ದು ಕುತೂಹಲದ ಪ್ರಶ್ನೆಯಾಗಿರುವಂಥದ್ದು. ಬಹುಶಃ ಈ ಒಂದು ಮಾತುಕತೆ ಸಫಲ ಆದರೆ ಬಹುಶಃ ಕದನ ವಿರಾಮ ಘೋಷಣೆ ಆಗುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.